ನಮಸ್ಕಾರ ಭಕ್ತ ಬಂಧುಗಳೇ. ನಮ್ಮೆಲ್ಲರ ಜೀವನದ ಪರಮ ಗುರಿ ಸುಖ, ಶಾಂತಿ ಮತ್ತು ಸಮೃದ್ಧಿ. ಧನಂ ಮೂಲಂ ಇದಂ ಜಗತ್. ಅಂದರೆ ಈ ಜಗತ್ತಿನ ಸಕಲ ಚಟುವಟಿಕೆಗಳಿಗೂ ಹಣವೇ ಆಧಾರ. ಆದರೆ ನೀವೆಂದಾದರೂ ಯೋಚಿಸಿದ್ದೀರಾ, ನಾವು ಎಷ್ಟು ಕಷ್ಟಪಟ್ಟರೂ, ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೆಲವು ಮನೆಗಳಲ್ಲಿ ಮಾತ್ರ ದಾರಿದ್ರ್ಯ, ಸಾಲದ ಬಾಧೆ ಮತ್ತು ಅಶಾಂತಿ ಏಕೆ ತಾಂಡವವಾಡುತ್ತಿರುತ್ತದೆ? ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಕೇವಲ ಭಕ್ತಿಯಲ್ಲ, ಇದು ಪ್ರತಿಯೊಬ್ಬ ಮಾನವನ ಅಸ್ತಿತ್ವದ ಪ್ರಶ್ನೆ. ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ. ಲಕ್ಷ್ಮಿ ಎಂದರೆ ಧೈರ್ಯ, ಲಕ್ಷ್ಮಿ ಎಂದರೆ ಸಂತಾನ, ಲಕ್ಷ್ಮಿ ಎಂದರೆ ವಿಜಯ, ಲಕ್ಷ್ಮಿ ಎಂದರೆ ಜ್ಞಾನ. ಆದರೆ ಇಷ್ಟೆಲ್ಲ ರೂಪಗಳಲ್ಲಿರುವ ತಾಯಿ ನಮ್ಮ ಮನೆಗೆ ಬರಲು ಅಡ್ಡಿಯಾಗಿರುವ ಆ ಕಪ್ಪು ಶಕ್ತಿ ಯಾವುದು? ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸಬೇಕೆಂದರೆ ಅಲ್ಲಿ ಮೊದಲು ನೆಲೆಸಿರುವ ಮತ್ತೊಂದು ಶಕ್ತಿಯನ್ನು ಹೊರಹಾಕಬೇಕು. ಆ ಶಕ್ತಿಯೇ ಅಲಕ್ಷ್ಮಿ. ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಜಗತ್ತಿಗೆ ಬೆಳಕು ಬರುವ ಮುನ್ನ ಕತ್ತಲೆ ಇತ್ತು. ಹಾಗೆಯೇ ಮಹಾಲಕ್ಷ್ಮಿ ಉದ್ಭವಿಸುವ ಮುನ್ನ ಅವಳ ಅಕ್ಕ ಅಲಕ್ಷ್ಮಿ ಉದ್ಭವಿಸಿದಳು. ಹೌದು, ಸಮುದ್ರ ಮಥನದ ಸಮಯದಲ್ಲಿ ಮಹಾಲಕ್ಷ್ಮಿಗಿಂತ ಮುಂಚಿತವಾಗಿ ಉದ್ಭವಿಸಿದವಳೇ ಈ ಜ್ಯೇಷ್ಠಾದೇವಿ ಅಥವಾ ಅಲಕ್ಷ್ಮಿ. ಈಕೆ ಯಾರ ಮನೆಯಲ್ಲಿ ಇರುತ್ತಾಳೆ ಅಂತಹ ಕಡೆ ಸಾಕ್ಷಾತ್ ವಿಷ್ಣು ಪತ್ನಿಯೇ ಬಂದರೂ ನಿಲ್ಲುವುದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ ಒಂದು ಕಥೆಯನ್ನು ಹೇಳುತ್ತಿಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಪುರಾಣ ಸತ್ಯಗಳನ್ನು ವಿಶ್ಲೇಷಿಸಲಿದ್ದೇವೆ. ಅಲಕ್ಷ್ಮಿ ಎಲ್ಲಿ ವಾಸಿಸುತ್ತಾಳೆ? ಅಲಕ್ಷ್ಮಿ ನಿಮ್ಮ ಮನೆಯ ಯಾವ ಮೂಲೆಗಳಲ್ಲಿ ಅಡಗಿ ಕುಳಿತಿದ್ದಾಳೆ? ಅವಳನ್ನು ಮನೆಯಿಂದ ಹೊರಹಾಕುವುದು ಹೇಗೆ? ಮತ್ತು ಮಹಾಲಕ್ಷ್ಮಿಯನ್ನು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುವುದು ಹೇಗೆ ಎಂಬುದನ್ನು ಮಂತ್ರಗಳ ಸಹಿತ ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನಾನು ನೀಡುವಂತಹ ಲಕ್ಷ್ಮೀ ಬಂಧನ ಮಂತ್ರ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಆದ್ದರಿಂದ ಒಂದು ಕ್ಷಣವೂ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನಿಮ್ಮ ಭಕ್ತಿಯ ಸಂಕೇತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಎಂದು ಬರೆಯಿರಿ ಮತ್ತು ಈ ಜ್ಞಾನ ದೀಪವನ್ನು ಹಂಚಲು ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಪುರಾಣಗಳ ಆಳಕ್ಕೆ ಇಳಿಯೋಣ. ವಿಷ್ಣು ಪುರಾಣ ಮತ್ತು ಪದ್ಮ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಥನ ಮಾಡುತ್ತಿದ್ದಾಗ ನಡೆದ ಘಟನೆ ಇದು. ಕ್ಷೀರಸಾಗರ ಮಥನವು ಕೇವಲ ದೇವ ದಾನವರ ನಡುವಿನ ಸ್ಪರ್ಧೆಯಲ್ಲ, ಅದು ಪ್ರಕೃತಿಯ ಸಮತೋಲನದ ಸಂಕೇತ. ಅದು ಜೀವನದ ಸಾರವನ್ನು ಹೊರತೆಗೆಯುವ ಪ್ರಕ್ರಿಯೆ. ದೂರ್ವಾಸ ಮುನಿಗಳ ಶಾಪದಿಂದ ದೇವತೆಗಳು ಐಶ್ವರ್ಯಹೀನರಾದಾಗ ಅವರು ಸಮುದ್ರ ಮಥನ ಮಾಡಿದರು. ಮೊದಲು ಬಂದದ್ದು ಹಾಲಾಹಲ ವಿಷ. ಅದನ್ನು ಶಿವನು ಕುಡಿದು ನೀಲಕಂಠನಾದ. ಆದರೆ ಆ ವಿಷದ ಪ್ರಭಾವದಿಂದ ಭೂಮಿಯ ಮೇಲೆ ಒಂದು ಅಶುಭ ಶಕ್ತಿ ಜನಿಸಿತು. ಅವಳೇ ಜ್ಯೇಷ್ಠಾದೇವಿ ಅಥವಾ ಅಲಕ್ಷ್ಮಿ. ಆಕೆ ಕತ್ತಲೆ, ಸೋಲು, ಕಲಹ ಮತ್ತು ಅನಿಷ್ಟಗಳ ದೇವತೆ. ಬಹಳ ಸಮಯದ ನಂತರ ಸಕಲ ಸೌಂದರ್ಯದೊಂದಿಗೆ ಸುವರ್ಣ ತೇಜಸ್ಸಿನಿಂದ ಕಮಲದ ಮೇಲೆ ಆಸೀನಳಾಗಿ ಶ್ರೀ ಮಹಾಲಕ್ಷ್ಮಿ ಉದ್ಭವಿಸಿದಳು. ಇವರಿಬ್ಬರು ಒಂದೇ ಸಮುದ್ರದಿಂದ ಬಂದಿದ್ದರಿಂದ ಇವರನ್ನು ಅಕ್ಕ ತಂಗಿಯರು ಅಥವಾ ಸೋದರಿಯರು ಎಂದು ಕರೆಯಲಾಗುತ್ತದೆ. ಅಲಕ್ಷ್ಮಿ ಕಹಿ, ಹುಳಿ ಮತ್ತು ಖಾರವನ್ನು ಇಷ್ಟಪಡುತ್ತಾಳೆ. ಅಂದರೆ ಬೇವಿನ ಎಲೆ, ಮೆಣಸಿನಕಾಯಿ, ಹುಣಸೆ ಹಣ್ಣು, ನಿಂಬೆಹಣ್ಣು ಮುಂತಾದವುಗಳನ್ನು ಇಷ್ಟಪಡುತ್ತಾಳೆ. ಲಕ್ಷ್ಮೀ ದೇವಿ ಸಿಹಿ ಪದಾರ್ಥಗಳನ್ನು ಇಷ್ಟಪಡುತ್ತಾಳೆ. ಅಲಕ್ಷ್ಮಿ ಅಶುಚಿತ್ವದಲ್ಲಿ ನೆಲೆಸಿದರೆ ಲಕ್ಷ್ಮಿ ಸುಗಂಧ ಮತ್ತು ಶುಚಿತ್ವದಲ್ಲಿ ನೆಲೆಸುತ್ತಾಳೆ. ದೇವತೆಗಳಿಗೆ ಒಂದು ಪ್ರಶ್ನೆ ಎದುರಾಯಿತು. ಲಕ್ಷ್ಮಿಯನ್ನು ಎಲ್ಲರೂ ಪೂಜಿಸುತ್ತಾರೆ, ಆದರೆ ಅಲಕ್ಷ್ಮಿಯ ಗತಿ ಏನು? ಆಗ ಮಹಾಲಕ್ಷ್ಮಿಯೇ ತನ್ನ ಸೋದರಿಗೆ ವಾಸಿಸಲು 9 ವಿಧದ ಸ್ಥಳಗಳನ್ನು ನಿಗದಿಪಡಿಸಿದಳು. ಈ ಸ್ಥಳಗಳು ಇಂದಿಗೂ ಸತ್ಯ. ನಮ್ಮ ಜೀವನದಲ್ಲಿ ನಮಗೆ ತಿಳಿಯದಂತೆ ನಾವು ಅಲಕ್ಷ್ಮಿಯನ್ನು ಆಹ್ವಾನಿಸುತ್ತೇವೆ. ಅವು ಯಾವುವು? 1. ಉಗುರು ಕಚ್ಚುವುದು ಮತ್ತು ಕೂದಲು ಉದುರಿಸುವುದು. ಮನೆಯಲ್ಲಿ ಕೂದಲು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಮತ್ತು ಉಗುರು ಕಚ್ಚುವುದು ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಇದು ರಾಹುದೋಷಕ್ಕೂ ಕಾರಣವಾಗುತ್ತದೆ. 2. ಅಶುಚಿತ್ವ ಮತ್ತು ಕಸದ ರಾಶಿ. ಎಲ್ಲಿ ಎಂಜಲು ಪಾತ್ರೆಗಳು, ಕೊಳೆಯಾದ ಬಟ್ಟೆಗಳು ಮತ್ತು ಧೂಳು ತುಂಬಿರುತ್ತದೆಯೋ ಅಲ್ಲಿ ಅಲಕ್ಷ್ಮಿ ಸ್ಥಿರವಾಗಿ ಇರುತ್ತಾಳೆ. ಕಸ ಎಂಬುದು ಕೇವಲ ದೈಹಿಕ ಕೊಳೆಯಲ್ಲ, ಅದು ನಕಾರಾತ್ಮಕ ಶಕ್ತಿಯ ಕೇಂದ್ರ. 3. ಗೃಹ ಕಲಹ
ಮತ್ತು ಅಹಂಕಾರ ಮನೆಯಲ್ಲಿ ಸದಾ ಜಗಳ ನಡೆಯುತ್ತಿದ್ದರೆ, ದಂಪತಿಗಳ ನಡುವೆ ಸಾಮರಸ್ಯ ಇಲ್ಲದಿದ್ದರೆ ಅಲ್ಲಿ ಶಾಂತಿ ಇರುವುದಿಲ್ಲ. ಅಹಂಕಾರ ಇರುವ ಕಡೆ ಲಕ್ಷ್ಮಿ ನಿಲ್ಲುವುದಿಲ್ಲ. 4 ಸೋಮಾರಿತನ ಅಥವಾ ಆಲಸ್ಯ. ಸೂರ್ಯೋದಯದ ನಂತರವೂ ಮಲಗುವುದು, ಸಮಯ ಪ್ರಜ್ಞೆ ಇಲ್ಲದಿರುವುದು ದಾರಿದ್ರ್ಯದ ಲಕ್ಷಣ. ಸೋಮಾರಿಗಳ ಮನೆಯಲ್ಲಿ ಸೌಭಾಗ್ಯ ಇರದು ಎಂಬುದು ಹಿರಿಯರ ಮಾತು. 5 ಒಡೆದ ಮತ್ತು ಹಾಳಾದ ವಸ್ತುಗಳು. ಒಡೆದ ಕನ್ನಡಿ, ಕೆಟ್ಟು ಹೋದ ಗಡಿಯಾರ ಅಥವಾ ಮುರಿದ ಪೀಠೋಪಕರಣಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅಲಕ್ಷ್ಮಿಗೆ ಆಸನ ಹಾಕಿಕೊಟ್ಟಂತೆ. ಇವು ಪ್ರಗತಿಯನ್ನು ಕುಂಠಿತಗೊಳಿಸುತ್ತವೆ. 6 ಅಧರ್ಮದ ಸಂಪಾದನೆ. ಇತರರನ್ನು ವಂಚಿಸಿ ಗಳಿಸಿದ ಹಣ, ಸಾಲ ಮಾಡಿ ತೀರಿಸದ ಗುಣ ಇವು ಲಕ್ಷ್ಮಿಯ ರೂಪದಲ್ಲಿ ಬಂದರೂ ನಿಜವಾಗಿ ಅವು ದಾರಿದ್ರ್ಯದ ರೂಪಗಳೇ. ಇದು ಕಪ್ಪು ಹಣದ ನಕಾರಾತ್ಮಕ ಪರಿಣಾಮವನ್ನು ಸೂಚಿಸುತ್ತದೆ. 7 ಅನ್ನದ ಅವಮಾನ. ತಟ್ಟೆಯಲ್ಲಿ ಅನ್ನವನ್ನು ಉಳಿಸುವುದು ಅಥವಾ ಅನ್ನವನ್ನು ಕಾಲಿನಿಂದ ತುಳಿಯುವುದು ಅನ್ನಪೂರ್ಣೇಶ್ವರಿಯ ಅವಮಾನ. ಇದು ನಿಮ್ಮನ್ನು ಸಾಲದ ಸುಳಿಗೆ ತಳ್ಳುತ್ತದೆ. 8 ತುಕ್ಕು ಹಿಡಿದ ಕಬ್ಬಿಣ. ಮನೆಯಲ್ಲಿ, ಸ್ಟೋರ್ ರೂಮ್ನಲ್ಲಿ ಅಥವಾ ಮಾಡಿಯ ಮೇಲೆ ಅಥವಾ ಮೂಲೆಗಳಲ್ಲಿ ತುಕ್ಕು ಹಿಡಿದ ಕಬ್ಬಿಣದ ಸಾಮಾನುಗಳು, ಹಳೆಯ ಪೇಪರ್ ರಾಶಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಅಲ್ಲಿ ಮನೆ ಮಾಡುತ್ತದೆ. 9 ಮಾತಿನ ದಾರಿದ್ರ್ಯ. ಸದಾಕಾಲ ನನ್ನ ಹತ್ತಿರ ಹಣವಿಲ್ಲ, ನಾನು ಬಡವ, ನನ್ನ ಕಷ್ಟಗಳು ತೀರುವುದಿಲ್ಲ ಎಂದು ಅಳುತ್ತಾ ಕುಳಿತುಕೊಳ್ಳುವವರ ಬಳಿ ಲಕ್ಷ್ಮಿ ಎಂದು ಸುಳಿಯುವುದಿಲ್ಲ. ಶಬ್ದಗಳಿಗೆ ಶಕ್ತಿ ಇದೆ. ನಿಮ್ಮ ಮಾತುಗಳೇ ನಿಮ್ಮ ಭವಿಷ್ಯ. ಅಲಕ್ಷ್ಮಿಯನ್ನು ಹೊರಹಾಕಿ ಮಹಾಲಕ್ಷ್ಮಿಯನ್ನು ಸ್ವಾಗತಿಸಲು ಈ ಕೆಳಗಿನ ಕ್ರಮಗಳನ್ನು ಪಾಲಿಸಿ. ಕೇವಲ ಸ್ವಚ್ಛತೆ ಸಾಲದು. ಶಬ್ದ ತರಂಗಗಳ ಮೂಲಕ ಅಲಕ್ಷ್ಮಿಯನ್ನು ಹೊರಹಾಕಬೇಕು. 1 ದಾರಿದ್ರ್ಯ ದಹನ ಸ್ತೋತ್ರ. ಪ್ರತಿದಿನ ಬೆಳಿಗ್ಗೆ ವಸಿಷ್ಠ ಮಹರ್ಷಿ ವಿರಚಿತ ಈ ಸ್ತೋತ್ರವನ್ನು ಪಠಿಸಿ. ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. 2 ಮಹಾಲಕ್ಷ್ಮಿ ಬೀಜಮಂತ್ರ. ಪ್ರತಿ ಶುಕ್ರವಾರ ಕೆಂಪು ಹೂವುಗಳನ್ನು ಅರ್ಪಿಸುತ್ತಾ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ. ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. 3 ಸಾಲ ವಿಮೋಚನಾ ಮಂತ್ರ. ಸಾಲದ ಬಾಧೆ ಹೆಚ್ಚಾಗಿದ್ದರೆ ಈ ಮಂತ್ರವನ್ನು ಪಠಿಸಿ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ. ಇದಲ್ಲದೆ ನೀವು ಮನೆಯಲ್ಲಿ ಮಾಡಬೇಕಾದ ಕೆಲಸಗಳು. 1 ಸಂಧ್ಯಾ ದೀಪಾರಾಧನೆ. ಸಾಯಂಕಾಲ 5:30ರಿಂದ 7 ನಡುವೆ ಮನೆಯಲ್ಲಿ ದೀಪ ಹಚ್ಚಿ, ಘಂಟಾನಾದ ಮಾಡಿ, ಧೂಪ ಹಾಕಿ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ. 2 ಉಪ್ಪಿನ ನೀರಿನ ಬಳಕೆ. ಪ್ರತಿ ಗುರುವಾರ ಮತ್ತು ಶುಕ್ರವಾರ ಮನೆ ಒರೆಸುವ ನೀರಿಗೆ ಸ್ವಲ್ಪ ಸಮುದ್ರದ ಉಪ್ಪನ್ನು ಅಂದರೆ ಕಲ್ಲುಪ್ಪನ್ನು ಸೇರಿಸಿ. ಉಪ್ಪಿಗೆ ದೃಷ್ಟಿದೋಷ ಮತ್ತು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ. 3 ಶ್ರೀ ಸೂಕ್ತ ಪಠನ. ಶುಕ್ರವಾರದಂದು ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಕೇಳುವುದು ಅಥವಾ ಪಠಿಸುವುದು ಅತ್ಯಂತ ಶುಭದಾಯಕ. 4 ಶನಿವಾರದ ಸ್ವಚ್ಛತೆ. ಹಳೆಯ ವಸ್ತುಗಳನ್ನು ವಿಲೇವಾರಿ ಮಾಡಲು ಶನಿವಾರ ಅತ್ಯಂತ ಸೂಕ್ತ ದಿನ. ಅಂದು ನಿಮ್ಮ ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸಿ. 5 ಸಾಲದ ವಿಮುಕ್ತಿ. ಸಣ್ಣ ಮೊತ್ತದ ಸಾಲವನ್ನಾದರೂ ಶನಿವಾರದಂದು ಮರುಪಾವತಿಸಲು ಪ್ರಯತ್ನಿಸಿ. ಇದರಿಂದ ಸಾಲದ ಸುಳಿಯಿಂದ ಬೇಗನೆ ಹೊರಬರುತ್ತೀರಿ. ಆತ್ಮೀಯರೇ, ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಎಂಬುದು ಕೇವಲ ಪುರಾಣದ ಕಥೆಗಳಲ್ಲ, ಅವು ನಮ್ಮ ಜೀವನದ ಗುಣಗಳು. ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಇಬ್ಬರೂ ಕೂಡ ನಮ್ಮ ಜೀವನದ 2 ಮುಖಗಳು. ಕತ್ತಲೆ ಇದ್ದಾಗಲೇ ಬೆಳಕಿನ ಬೆಲೆ ತಿಳಿಯುವುದು. ಆದರೆ ಕತ್ತಲೆಯಲ್ಲಿಯೇ ಬದುಕುವುದು ಜಾಣತನವಲ್ಲ. ಅಶುಚಿತ್ವ, ಜಗಳ, ಸೋಮಾರಿತನವೇ ಅಲಕ್ಷ್ಮಿ. ಸ್ವಚ್ಛತೆ, ಪ್ರೀತಿ, ಶ್ರದ್ಧೆ, ಭಕ್ತಿ ಮತ್ತು ಕಠಿಣ ಪರಿಶ್ರಮವಿದ್ದರೆ ತಾಯಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಹಿಂದೆ ನಿರ್ಧರಿಸಿ, ನಿಮ್ಮ ಮನೆಯಿಂದ ಅಲಕ್ಷ್ಮಿಯ ವಾಸಸ್ಥಾನಗಳನ್ನು ಕಿತ್ತೆಸೆಯಿರಿ. ಈ ಮಾಹಿತಿಯನ್ನು ಕೇವಲ ಕೇಳುವುದಲ್ಲ, ಇಂದಿನಿಂದಲೇ ಆಚರಣೆಗೆ ತನ್ನಿ. ಆಗ ಮಹಾಲಕ್ಷ್ಮಿ ತಾನಾಗಿಯೇ ನಿಮ್ಮ ಮನೆಗೆ ನಡೆದು ಬರುತ್ತಾಳೆ. ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಏಕೆಂದರೆ ಜ್ಞಾನವನ್ನು ಹಂಚುವುದು ಕೂಡ ಒಂದು ಪುಣ್ಯದ ಕೆಲಸ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜೀವನಕ್ಕೆ ಉಪಯೋಗವಾಗುವಂತಹ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು.
ಧನ್ಯವಾದಗಳು.